ಸುಜಲಾನ್ ಎನರ್ಜಿ 2 ವರ್ಷದಿಂದ ಇದೇ ಸುಜಲಾನ್ ಎನರ್ಜಿಯ ಸ್ಟಾಕ್ ಪ್ರೈಸ್ ಅನ್ನೋದು ₹5 10 ಟ್ರೇಡ್ ಆಗ್ತಾ ಇತ್ತು. ₹5 10 ಟ್ರೇಡ್ ಆಗ್ತಾ ಇದ್ದಂತಹ ಸುಜಲಾನ್ ಎನರ್ಜಿ ಸ್ಟಾಕ್ಸ್ ಲಾಸ್ಟ್ 2 ವರ್ಷದಿಂದ ಒಂದು ಬುಲ್ ರ್ಯಾಲಿಯನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಬುಲ್ಲಿಶ್ ಮೂಮೆಂಟಮ್ ಅಲ್ಲಿ ₹5 10 ಟ್ರೇಡ್ ಆಗ್ತಾ ಇದ್ದಂತಹ ಇದೇ ಸುಜಲಾನ್ ಎನರ್ಜಿ ₹86ವರೆಗೂ ಕೂಡ ಟ್ರೇಡ್ ಆಗಿದೆ. ಹೌದು, ಕಳೆದ ಒಂದು ವರ್ಷದ ಹೈ ಪ್ರೈಸ್ ಅನ್ನ ನಾವು ನೋಡೋದಾದ್ರೆ ₹86 ಆಗಿರುತ್ತೆ. ಅದೇ ರೀತಿ ಲೋ ಪ್ರೈಸ್ ನೋಡೋದಾದ್ರೆ ₹35 ಆಗಿರುತ್ತೆ. ಸುಜಲಾನ್ ಎನರ್ಜಿ ಈಗ ಸದ್ಯಕ್ಕೆ ₹55 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ರೀಸೆಂಟ್ ಬಜೆಟ್ ಅಲ್ಲಿ ವಿಂಡ್ ಎನರ್ಜಿಗೆ ಮೇಜರ್ ಬೂಸ್ಟ್ ಆಗಿದೆ ಅಂತ ಹೇಳ್ಬೋದು. ಹೌದು, ರೀಸೆಂಟ್ ಆಗಿ ನಡೆದಂತಹ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ರವರು ವಿಂಡ್ ಎನರ್ಜಿ ಮೇಲೆ ಫೋಕಸ್ ಮಾಡಿದ್ದಾರೆ. ವಿಂಡ್ ಎನರ್ಜಿಗೆ ಆಲ್ಮೋಸ್ಟ್ 53% ಅಷ್ಟು ಇನ್ಕ್ರೀಸ್ ಆಗಿದೆ ಪ್ರೀವಿಯಸ್ ಬಜೆಟ್ ಇಂದ ಫಂಡ್ ಅಲೋಕೇಶನ್ ಅನ್ನೋದು. ಈ ಫಂಡ್ ಅಲೋಕೇಶನ್ ಅಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ವಿಂಡ್ ಎನರ್ಜಿ ಸೆಕ್ಟರ್ ಸ್ಟಾಕ್ಸ್ ಏನಿದೆ ಅದಕ್ಕೆಲ್ಲ ಒಂದು ಬೂಸ್ಟ್ ಬಂದಂತೆ ಆಗಿರುತ್ತೆ. ಈ ವಿಂಡ್ ಎನರ್ಜಿ ಮೇಲೆ ಕೇಂದ್ರ ಸರ್ಕಾರ ಕೂಡ ಒಂದು ಫೋಕಸ್ ಮಾಡ್ತಾ ಇರೋದ್ರಿಂದ ಬರುವಂತಹ ದಿವಸದಲ್ಲಿ ವಿಂಡ್ ಎನರ್ಜಿ ಅಥವಾ ವಿಂಡ್ ಪವರ್ ಏನ್ ಸ್ಟಾಕ್ಸ್ ಇದೆ ಆ ಸ್ಟಾಕ್ಸ್ ಮೇಲೆ ನಾವು ಫೋಕಸ್ ಕೂಡ ಮಾಡಬೇಕಾಗತ್ತೆ. ಅದೇ ವಿಂಡ್ ಎನರ್ಜಿ ಸೆಕ್ಟರ್ ಅಲ್ಲಿ ಅದೇ ವಿಂಡ್ ಎನರ್ಜಿಯ ಒಂದು ಮೇಜರ್ ಪಾರ್ಟ್ ಆಗಿರುವಂತಹ ಸುಜಲಾನ್ ಸ್ಟಾಕ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಹೌದು, ಸುಜಲಾನ್ ಸ್ಟಾಕ್ ಅನ್ನ ಇವಾಗ ನಾವು ಬೈ ಮಾಡಬಹುದಾ? ಸುಜಲಾನ್ ಸ್ಟಾಕ್ ಮೇಲೆ ಫೋಕಸ್ ಮಾಡಬೇಕಾಗತ್ತಾ? ಅಥವಾ ಸುಜಲಾನ್ ಸ್ಟಾಕ್ ಮೇಲೆ ಆಲ್ರೆಡಿ ಅಟ್ ಪೀಕ್ಸ್ ಪ್ರೈಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀರಿ, ಇವಾಗ ನಾವು ಏನ್ ಮಾಡಬೇಕಾಗತ್ತೆ? ಸುಜಲಾನ್ ಎನರ್ಜಿ ಯಾವ ರೀತಿ ಇದೆ? ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ? ಓವರ್ ಆಲ್ ಸುಜಲಾನ್ ಎನರ್ಜಿ ಸ್ಟಾಕ್ ಯಾವ ರೀತಿ ಇದೆ ಅನ್ನೋದನ್ನ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸುಜಲಾನ್ ಎನರ್ಜಿ ಆಸ್ ಫರ್ 2024 ಮೇ ಪ್ರಕಾರ 30% ಅಷ್ಟು ಮಾರ್ಕೆಟ್ ಪಾಲನ್ನ ವಿಂಡ್ ಜನರೇಟರ್ ಅಥವಾ ವಿಂಡ್ ಎನರ್ಜಿಯಲ್ಲಿ ಇದು ಹೊಂದಿದೆ. ಹೌದು, ಓವರ್ ಆಲ್ 100% ವಿಂಡ್ ಎನರ್ಜಿ ಸೆಕ್ಟರ್ ಅಲ್ಲಿ 30% ಮಾರ್ಕೆಟ್ ಪಾಲನ್ನ ಸುಜಲಾನ್ ಹೊಂದಿರೋದು. ಒಂದು ದೊಡ್ಡ ಮಾರ್ಕೆಟ್ ಶೇರ್ ಅನ್ನೇ ಸುಜಲಾನ್ ಎನರ್ಜಿ ಹೊಂದಿದೆ ಅಂತ ಹೇಳ್ಬೋದು. ಇದು ಒಂದು ಒನ್ ಆಫ್ ದ ಮೇಜರ್ ವಿಂಡ್ ಎನರ್ಜಿ ಕಂಪನಿ ಆಗಿರುತ್ತೆ ನಮ್ಮ ಇಂಡಿಯಾದಲ್ಲಿ. ಕಂಪನಿ ರಿನ್ಯೂವಬಲ್ ಎನರ್ಜಿ ಸೊಲ್ಯೂಷನ್ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಇರ್ಬೋದು, ಅದರ ಆಪರೇಷನ್ಸ್ ಇರ್ಬೋದು, ಮತ್ತೆ ಮೇಂಟೆನೆನ್ಸ್ ಅನ್ನ ಕೂಡ ಮಾಡುತ್ತೆ. ವಿಂಡ್ ಟರ್ಬೈನ್ ಜನರೇಟರ್ಸ್ ಅನ್ನ ಸೇಲ್ ಕೂಡ ಮಾಡುತ್ತೆ, ಮತ್ತೆ ಅದರ ರಿಲೇಟೆಡ್ ಕಾಂಪೋನೆಂಟ್ಸ್ ಅನ್ನ ಕೂಡ ಇದು ಮಾರಾಟ ಮಾಡುತ್ತೆ. ಸದ್ಯಕ್ಕೆ 17 ಕಂಟ್ರಿಯಲ್ಲಿ ಇದು ಆಪರೇಟ್ ಮಾಡ್ತಾ ಇದೆ. 17 ಕಂಟ್ರಿಯಲ್ಲಿ ನಾವು ಸುಜಲಾನ್ ಸ್ಟಾಕ್ ಅನ್ನ ನೋಡಬಹುದು. 111 ವಿಂಡ್ ಫರ್ಮ್ಸ್ ಜೊತೆ 13,880 ಮೆಗಾ ವ್ಯಾಟ್ಸ್ ಕಂಪನಿ ಕ್ಲೈಂಟ್ ಪೋರ್ಟ್ಫೋಲಿಯೋನ ಈ ಕಂಪನಿ ಉಳಿಸಿಕೊಂಡಿದೆ. ಇವ್ರಿಗಿರುವಂತಹ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಇವ್ರಿಗಿರುವಂತಹ ಕ್ಲೈಂಟ್ ಬೇಸ್. ಹೌದು, ಎಸಿಸಿ ಇರ್ಬೋದು, ಅದಾನಿ ರಿನ್ಯೂವಬಲ್ಸ್ ಇರ್ಬೋದು, ಆದಿತ್ಯ ಬಿರ್ಲಾ ಗ್ರೂಪ್, ಬಜಾಜ್, ಗೇಲ್, ಹೀರೋ, ಐಟಿಸಿ, ಓಎನ್ಜಿಸಿ, ರಿಲಯನ್ಸ್, ಎಸ್ಬಿಐ, ಟಾಟಾ, ಟಿವಿಎಸ್, ವೇದಾಂತ ಅಂತಹ ದೊಡ್ಡ ಕಂಪನಿಗಳ ಜೊತೆ ಸುಜಲಾನ್ ಬಿಸ್ನೆಸ್ ಅನ್ನ ನಡೆಸ್ತಾ ಇದೆ. ಇವ್ರ ಜೊತೆ ಕೊಲಾಬರೇಟ್ ಆಗಿರೋದು ಈ ಕಂಪನಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ. ಇನ್ನು ರೆವೆನ್ಯೂ ಬ್ರೇಕಪ್ ಅನ್ನ ನಾವು ನೋಡೋದಾದ್ರೆ 73% ಇನ್ಕಮ್ ಅನ್ನೋದು ಸೇಲ್ಸ್ ಆಫ್ ವಿಂಡ್ ಟರ್ಬೈನ್ ಅಂಡ್ ಅದರ್ ಪಾರ್ಟ್ಸ್ ಇಂದ ಬಂದ್ರೆ 27% ಅನ್ನೋದು ಆಪರೇಷನ್ ಮತ್ತೆ ಅದರ ಮೇಂಟೆನೆನ್ಸ್ ಇಂದ ಬರ್ತಾ ಇದೆ. ಜಿಯೋಗ್ರಾಫಿಕಲ್ ರೆವೆನ್ಯೂ ಸ್ಪ್ಲಿಟ್ ಅನ್ನ ನಾವು ನೋಡೋದಾದ್ರೆ 94% ಡೊಮೆಸ್ಟಿಕ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಸೇಲ್ಸ್ ಇಂದ 94% ಬರ್ತಾ ಇದೆ. ಔಟ್ಸೈಡ್ ಇಂಡಿಯಾದಿಂದ 6% ಇದೆ. ಇನ್ನು ಯುರೋಪ್ ಅಲ್ಲಿ 1%, USA ಮತ್ತೆ ಕೆನಡಾ ಅಲ್ಲಿ 2% ಇದ್ರೆ ಅದರ್ ಕಂಟ್ರೀಸ್ ಇಂದ 3% ರೆವೆನ್ಯೂ ಅನ್ನೋದು ಇವರಿಗೆ ಬರ್ತಿರೋದು. ಕಂಪನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 74,767 ಕ್ರೋರ್ ಇದೆ. ಸ್ಟಾಕ್ ಪಿ 63 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ROCE ನೋಡಿ 24.9 ಇದೆ. ಅದೇ ರೀತಿ ROE 28.8 ಇದೆ. ROCE ಮತ್ತೆ ROE ಎರಡೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಕಂಪನಿ ಡಿವಿಡೆಂಟ್ ಅನ್ನ ಕೊಡೋದಿಲ್ಲ. ಕೇವಲ 277 ಕೋಟಿ ಡೆಟ್ ಅನ್ನ ಇದು ಉಳಿಸ್ಕೊಂಡಿದೆ. ಒಂದು ಕಾಲದಲ್ಲಿ ಸಾವಿರಾರು ಕೋಟಿ ಕಂಪನಿಯ ಮೇಲೆ ಡೆಟ್ ಇತ್ತು, ಸಾಲ ಇತ್ತು. ಇವಾಗ ಕಂಪನಿ ಆ ಪರ್ಟಿಕ್ಯುಲರ್ ಡೆಟ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದೆ. ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ ಸುಜಲಾನ್ ಸ್ಟಾಕ್ಗೆ. ಇನ್ನು ರಿಸರ್ವ್ಸ್ ಕೂಡ ಅಷ್ಟೇ 1,764 ಕೋಟಿ ರಿಸರ್ವ್ಸ್ ಉಳಿಸ್ಕೊಂಡಿದೆ. ಬರುವಂತಹ ದಿವಸದಲ್ಲಿ ಹೊಸ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಬಹುದು ಅಥವಾ ಇರುವಂತಹ ಸಾಲನ ಕೂಡ ತೀರಿಸ್ಕೊಬಹುದು. ಸೊ ರಿಸರ್ವ್ಸ್ ಅನ್ನೋದು ಕೂಡ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಇಲ್ಲಿ ಸ್ಟಾಕ್ ಪಿ ರೇಷಿಯೋ ಪ್ರಕಾರ ನೋಡೋದಾದ್ರೆ ಸ್ಟಾಕ್ ಪಿ ರೇಷಿಯೋ ಅನ್ನೋದು ಬಿಲೋ 40 ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಈಗ ಸ್ಟಾಕ್ ಪಿ ರೇಷಿಯೋ 63 ಅಲ್ಲಿ ಇರೋದ್ರಿಂದ ಅಕಾರ್ಡಿಂಗ್ ಟು ಪಿ ರೇಷಿಯೋ ಪ್ರಕಾರ ಸುಜಲಾನ್ ಅನ್ನೋದು ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಕಾಣಿಸ್ತಾ ಇದೆ. ಚಾರ್ಟ್ ಅಲ್ಲಿ ಕೂಡ ನಾವು ನೋಡೋಣ ಸುಜಲಾನ್ಗೆ ಎಲ್ಲಿ ಸಪೋರ್ಟ್ ಅನ್ನೋದು ಕಾಣಿಸ್ತಾ ಇದೆ ಅಥವಾ ರೆಸಿಸ್ಟೆನ್ಸ್ ಅನ್ನೋದು ಟೆಕ್ನಿಕಲ್ಸ್ ಏನ್ ಹೇಳ್ತಾ ಇದೆ ಅಂತ. ಅದಕ್ಕೂ ಮುಂಚೆ ನಾವು ನೋಡಬೇಕಾಗಿರುವುದು ಕಂಪನಿಯ ಫಂಡಮೆಂಟಲ್ಸ್, ಅಂದ್ರೆ ಕಂಪನಿಯ ಸೇಲ್ಸ್ ಯಾವ ರೀತಿ ಇದೆ, ಕಂಪನಿಯ ಪ್ರಾಫಿಟ್ ಯಾವ ರೀತಿ ಇದೆ ಅಂತ ನಾವು ನೋಡಬೇಕಾಗತ್ತೆ. ಇಲ್ಲಿ ನಾವು ನೋಡೋದಾದ್ರೆ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ರೀಸೆಂಟ್ ಡಿಸೆಂಬರ್ 2024ಗೆ
ನೆಟ್ ಪ್ರಾಫಿಟ್ ಅನ್ನೋದು 388 ಕೋಟಿ ಆಗಿದೆ. ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ 201 ಕೋಟಿ ಆಗಿತ್ತು. ಒಂದು ಡ್ರಾಸ್ಟಿಕ್ ಚೇಂಜ್ ಅಂತೂ ಇದೆ. ಆಲ್ಮೋಸ್ಟ್ 80 to 90% ಅಷ್ಟು ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗಿದೆ. 201 ಕೋಟಿಯಿಂದ 388 ಕೋಟಿಗೆ ಹೋಗಿದೆ. ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ ಸುಜಲಾನ್ಗೆ. ಒಂದು ಬಂಪರ್ ರಿಸಲ್ಟ್ ಅನ್ನ ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ ಕೊಟ್ಟಿದ್ದಾರೆ, ರೀಸೆಂಟ್ ಕ್ವಾರ್ಟರ್ ಅಲ್ಲಿ ಕೊಟ್ಟಿದ್ದಾರೆ, ಸೆಪ್ಟೆಂಬರ್ಗೂ ಮತ್ತೆ ಡಿಸೆಂಬರ್ಗೂ ಹೋಲಿಕೆ ಮಾಡ್ಕೊಂಡ್ರೆ. ಇನ್ನು ಓವರ್ ಆಲ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನ ನಾವು ನೋಡೋದಾದ್ರೆ ನೆಟ್ ಪ್ರಾಫಿಟ್ ಅನ್ನೋದು ಸ್ವಲ್ಪ ಏರುಪೇರು ಆಗ್ತಾನೆ ಇದೆ. ಮಾರ್ಚ್ 2023ರಲ್ಲಿ 2892 ಕೋಟಿ ಪ್ರಾಫಿಟ್ ಆಗಿತ್ತು. ಮಾರ್ಚ್ 2024ಕ್ಕೆ ಅದು ಕೇವಲ 659 ಕೋಟಿ ಪ್ರಾಫಿಟ್ ಆಗಿದೆ. ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಿದ್ರೆ. ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ 2887 ಕೋಟಿ ಮಾರ್ಚ್ 2023ರಲ್ಲಿ, ಅದೇ ರೀತಿ ಮಾರ್ಚ್ 2024ಕ್ಕೆ 660 ಕೋಟಿ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ಏರುಪೇರು ತುಂಬಾನೇ ಆಗ್ತಾ ಇದೆ. ಕನ್ಸಿಸ್ಟೆನ್ಸಿ ಆಗಿ ಪ್ರಾಫಿಟ್ ಅನ್ನ ಇವ್ರು ಮಾಡ್ತಾ ಇಲ್ಲ. ರೀಸೆಂಟ್ ಆಗಿ ಮಾರ್ಚ್ 2022ರಲ್ಲಿ ನಾವು ನೋಡೋದಾದ್ರೆ 177 ಕೋಟಿ ಲಾಸ್ ಅನ್ನ ಮಾಡಿದ್ದಾರೆ. ಅದಾದ್ಮೇಲೆ 2800 ಕೋಟಿಯಷ್ಟು ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಮತ್ತೆ ರೀಸೆಂಟ್ ಮಾರ್ಚ್ 2024ರಲ್ಲಿ 660 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಸೊ ಇದು ಇವರು ಕನ್ಸಿಸ್ಟೆನ್ಸಿಯನ್ನ ಉಳಿಸ್ಕೊಬೇಕಾಗತ್ತೆ. ನೆನಪಿರ್ಲಿ, ಇದೊಂದು ದೊಡ್ಡ ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು. 2013ರಲ್ಲಿ 4732 ಕೋಟಿಯಷ್ಟು ಲಾಸ್ ಅನ್ನ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಮಾರ್ಚ್ 2015ಕ್ಕೆ ಅತಿ ದೊಡ್ಡ ಲಾಸ್ 9000 ಕೋಟಿ ಲಾಸ್ ಅನ್ನ ಮಾಡ್ಕೊಂಡಿದ್ರು. ವರ್ಷ ನೋಡಿದ್ರೆ ಒಂದ್ಸಲ ಲಾಸ್, ಒಂದ್ಸಲ ಪ್ರಾಫಿಟ್, ಈ ತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಡಿಮೆ ಆಗಿ ಪ್ರಾಫಿಟ್ ಅನ್ನೋದು ಇವರು ಕನ್ಸಿಸ್ಟೆನ್ಸಿ ಆಗಿ 2-3 ವರ್ಷ ಆದ್ರೂ ಇವರು ಕೊಡಬೇಕಾಗತ್ತೆ. ಇಯರ್ ಆನ್ ಇಯರ್ ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಇಲ್ಲದೆ ಇದೆ. ಇದೊಂದು ಇನ್ವೆಸ್ಟರ್ಸ್ ಗೆ ದೊಡ್ಡ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ. ನೋಡ್ಬೇಕು 2025ರಲ್ಲಿ ಯಾವ ರೀತಿ ಇವರು ಪ್ರಾಫಿಟ್ಸ್ ಅನ್ನ ತೋರಿಸ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಭವಿಷ್ಯತ್ತು ಈ ಸುಜಲಾನ್ ಸ್ಟಾಕ್ ಗೆ ಅಡಗಿದೆ ಅಂತ ಹೇಳ್ಬೋದು. ಇನ್ನು ಇದೇ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನಾನು ನೋಡೋದಾದ್ರೆ ಪ್ರಮೋಟರ್ಸ್ ಕೇವಲ 13% ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ FIIs ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 22.87 ಅತಿ ದೊಡ್ಡ ಪಾಲನ್ನ FIIs ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು DIS 9.31% ಇದ್ರೆ ಈ ಕಂಪನಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋರಲ್ಲಿ 54% ಪಬ್ಲಿಕ್ ಆಗಿದೆ. ಪ್ರಮೋಟರ್ಸ್ ಅನ್ನೋರು ಈ ಕಂಪನಿಯ ಮೇಲೆ ಶೇರ್ ಹೋಲ್ಡಿಂಗ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಸೊ ಬರುವಂತ ದಿವಸದಲ್ಲಿ ಪ್ರಮೋಟರ್ಸ್ ಏನಾದ್ರು ಶೇರ್ ಹೋಲ್ಡಿಂಗ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಯಾಕೆಂದ್ರೆ ಪ್ರಮೋಟರ್ಸ್ ತಮ್ಮ ಕಂಪನಿ ಮೇಲೆ ಶೇರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಾಗ ಅವ್ರಿಗೆ ಗೊತ್ತಿರತ್ತೆ ಇನ್ಸೈಡ್ ಏನ್ ನಡೀತಾ ಇರತ್ತೆ ಅಂತ. ಬರುವಂತ ಕ್ವಾರ್ಟರ್ಲಿ ರಿಸಲ್ಟ್ ಇರ್ಬೋದು, ಇಯರ್ಲಿ ರಿಸಲ್ಟ್ ಅಲ್ಲಿ ಯಾವ ರೀತಿ ಅವ್ರಿಗೆ ವ್ಯತ್ಯಾಸ ಇರುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಪ್ರಮೋಟರ್ಸ್ ಏನಾದ್ರೂ ಈ ಕಂಪನಿಯ ಮೇಲೆ ಮುಂದೆ ಬರುವಂತ ದಿವಸದಲ್ಲಿ ಇನ್ಕ್ರೀಸ್ ಮಾಡ್ಕೊಂಡ್ರೆ ಕಂಪನಿಗೆ ಅದೊಂದು ದೊಡ್ಡ ಅಡ್ವಾಂಟೇಜ್ ಕೂಡ ಆಗಿರುತ್ತೆ. ಇದು ಓವರ್ ಆಲ್ ಆಗಿ ಕಂಪನಿಯ ಫಂಡಮೆಂಟಲ್ಸ್ ಆದ್ರೆ, ಇದೇ ಕಂಪನಿಯ ಟೆಕ್ನಿಕಲ್ಸ್ ಏನ್ ಹೇಳ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಸೊ ನಿಮ್ಗೆ ನೆನಪಿರ್ಬೋದು ರೀಸೆಂಟ್ ಆಗಿ ರಿಸಲ್ಟ್ ಅಪ್ಡೇಟ್ ಆಯಿತು. ಕ್ವಾರ್ಟರ್ಲಿ ರಿಸಲ್ಟ್ ಯಾವಾಗ ಬಂಪರ್ ಆಗಿ ಬಂತೋ ಅವಾಗ ಇದೇ ಕಂಪನಿಯ ಸ್ಟಾಕ್ಸ್ ಒಂದ್ 2-3 ದಿವಸ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಯ್ತು. ಆಲ್ಮೋಸ್ಟ್ 48 ರೂಪಾಯಿ ರೇಂಜ್ ಇಂದ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ 61 ರೂಪಾಯಿವರೆಗೂ ತಲುಪಿತ್ತು. ಇವಾಗ ಮತ್ತೆ ಸ್ಟಾಕ್ ಅಲ್ಲಿ ಒಂದು ನೆಗೆಟಿವ್ ಫಾಲ್ ಅನ್ನ ನಾವು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 555 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇವಾಗ ನಮ್ಗೆ ಇದೇ ಪರ್ಟಿಕ್ಯುಲರ್ ಕಂಪನಿಯ ಸಪೋರ್ಟ್, ರೆಸಿಸ್ಟೆನ್ಸ್ ಅಥವಾ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಎಲ್ಲಿ ಆಕ್ಟಿವ್ ಆಗ್ತಾರೆ ಅಂತ ನಾವು ನೋಡೋದಾದ್ರೆ, ಈಗ ನಾವು ನೋಡೋದಾದ್ರೆ ಈ ಪರ್ಟಿಕ್ಯುಲರ್ 50 ರುಪೀಸ್ ರೇಂಜ್ ಏನಿದೆ, ಈ 50 ರುಪೀಸ್ ರೇಂಜ್ ಅನ್ನೋದು ಬೈಯರ್ಸ್ ಲೆವೆಲ್ ಆಗಿರುತ್ತೆ. ಯಾಕೆ ಅಂದ್ರೆ ಪ್ರೀವಿಯಸ್ಲಿ ಇದೇ ಪರ್ಟಿಕ್ಯುಲರ್ ಲೆವೆಲ್ ಇಂದ ಸ್ಟಾಕ್ ಅನ್ನೋದು ಅಪ್ಪರ್ ಸೈಡ್ ಗೆ ಕರ್ಕೊಂಡು ಹೋಗಿದೆ. ಅಂದ್ರೆ ವಾಲ್ಯೂಮ್ಸ್ ಅನ್ನೋದು, ಬೈಯಿಂಗ್ ವಾಲ್ಯೂಮ್ಸ್ ಅನ್ನೋದು ಇಲ್ಲಿಂದ ಬಂದಿರೋದು. ಸೊ ಇದೇ ಪರ್ಟಿಕ್ಯುಲರ್ 50 ರುಪೀಸ್ ನಮ್ಗೆ ಅತಿ ದೊಡ್ಡ ಸಪೋರ್ಟ್ ಆಗಿರುತ್ತೆ. ಇನ್ನು 61 ರುಪೀಸ್ ಇಂದ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ನಾವು ಏನ್ ನೋಡೋದಕ್ಕೆ ಸಿಗ್ತಾ ಇದೆ, ಈ 61 ರುಪೀಸ್ ಅನ್ನೋದು ಸದ್ಯಕ್ಕೆ ನಮ್ಗೆ ರೆಸಿಸ್ಟೆನ್ಸ್ ಆಗಿರುತ್ತೆ. ಈ 61 ರುಪೀಸ್ ಅನ್ನ ಸ್ಟಾಕ್ ಏನಾದ್ರೂ ಬ್ರೇಕ್ ಮಾಡಿ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಒಂದಷ್ಟು ಒಳ್ಳೆ ಮೂವ್ಮೆಂಟ್ ಬಂದು ವಾಲ್ಯೂಮ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ನೆಕ್ಸ್ಟ್ ಇದೇ ಪರ್ಟಿಕ್ಯುಲರ್ ಸ್ಟಾಕ್ ಗೆ ಅರೌಂಡ್ 70 ರುಪೀಸ್ ತನಕನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಕಾರ್ಡಿಂಗ್ ಟು ದ ಟೆಕ್ನಿಕಲ್ಸ್ ಪ್ರಕಾರ. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ 50 ರುಪೀಸ್ ಅನ್ನೋದು ಒಂದು ಮೇಜರ್ ಬೈಯರ್ಸ್ ಝೋನ್ ಆಗಿರುತ್ತೆ. ಅದೇ ರೀತಿ 60 ರುಪೀಸ್ ಅನ್ನೋದು ಸ್ಮಾಲ್ ಸೆಲ್ಲರ್ಸ್ ಝೋನ್ ಆಗಿರುತ್ತೆ. ಅದು ಆದ್ಮೇಲೆ 70 ರುಪೀಸ್ ಅನ್ನೋದು ಹೈಯರ್ ಲೆವೆಲ್ ಅಲ್ಲಿ ಮತ್ತೆ ಬಿಗ್ ಸೆಲ್ಲಿಂಗ್ ಝೋನ್ ಆಗಿರುತ್ತೆ. ಸೊ ಓವರ್ ಆಲ್ ಕನ್ಕ್ಲೂಷನ್ ನಾವು ನೋಡೋದಾದ್ರೆ ಸದ್ಯಕ್ಕೆ ಸುಜಲಾನ್ ಎನರ್ಜಿ ಸ್ಟಾಕ್ ಅಲ್ಲಿ ಸೆಲ್ ಆಫ್ ಅನ್ನೋದು ಜಾಸ್ತಿ ಆಗಿ ನಡೀತಾ ಇದೆ. ಆದ್ರೆ ಇದೇ ಪರ್ಟಿಕ್ಯುಲರ್ ಸ್ಟಾಕ್ ಒಂದಷ್ಟು ಬೌನ್ಸ್ ಬ್ಯಾಕ್ ಆದ್ರೆ ಸೆಲ್ಲಿಂಗ್ ಪ್ರೆಷರ್ ಇಂದ ಮತ್ತೆ ಬೈಯರ್ಸ್ ಝೋನ್ ಗೆ ಎಂಟ್ರಿ ಆದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ಮೂವ್ಮೆಂಟ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಅಕಾರ್ಡಿಂಗ್ ಟು PE ರೇಷಿಯೋ ಪ್ರಕಾರ ಸ್ಟಾಕ್ ಅನ್ನೋದು ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ. PE ರೇಷಿಯೋ ಏನಾದ್ರೂ ಬಿಲೋ 40 ಲೆವೆಲ್ ಬಂದು ಅದೇ ರೀತಿ ಸುಜಲಾನ್ ಏನಾದ್ರೂ ಅರೌಂಡ್ 50 ರುಪೀಸ್ ಅಲ್ಲಿ ಮತ್ತೆ ಬೌನ್ಸ್ ಬ್ಯಾಕ್ ಅನ್ನ ನಾವು ನೋಡೋದಾದ್ರೆ ಇನ್ವೆಸ್ಟರ್ಸ್ಗೆ 50 ರುಪೀಸ್ ರೇಂಜ್ ಅನ್ನೋದು ಒಂದು ಒಳ್ಳೆ ಲೆವೆಲ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಟೆಕ್ನಿಕಲ್ಸ್ ಪ್ರಕಾರ 50 ರುಪೀಸ್ ಲೆವೆಲ್ ಹತ್ರ ಬೈಯರ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಬರುವಂತಹ ವಿಡಿಯೋಸ್ ಅಲ್ಲಿ ಯಾವ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ. ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ.